RSSನವರು ಗಾಂಧೀಜಿನ ಹೆಂಗೆ ಕೊಂದಿದ್ರೋ ಇವತ್ತು ಗಾಂಧೀಜಿ ಅವರ ಹೆಸರ ಮೇಲೆ ಇದ್ದಕ್ಕಂಥ ನರಾಗ್ ಯೋಜನೆಯನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ಪ್ರಧಾನಿಯವರು ಮೋದಿಯವರು ಅದನ್ನು ಕೊಲ್ತಾ ಇದ್ದಾರೆ. ಈ ಯೋಜನೆ ಬಂದು ಸುಮಾರು ನಮ್ಮ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸೋನಿಯಾ ಗಾಂಧಿ ಅವರು ಈ ಯೋಜನೆಯನ್ನು ರೂಪಿಸಿದರು. ಇದು ಬಂದು ಕಡು ಬಡವರಾದಂಥ ಈ ನರಾಗ್ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಡು ಬಡವರವರು ಅವರು ಸುಮಾರು 6,000 ಕೋಟಿ ಜನಗೆ ಈ ಯೋಜನೆ ಬಂದು ಅನುಕೂಲ ಆಗ್ತಾಯಿತ್ತು. ಈ ಯೋಜನೆಯನ್ನು UPA ಸರ್ಕಾರ ತಂದಿದ್ದು ಈ ಭ್ರಷ್ಟ BJP ಸರ್ಕಾರಕ್ಕೆ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಯಾಕಂದರೆ BJP ಸರ್ಕಾರ ಅನ್ನೋದೇ ಬಂದು ಬಡವರಿಗೆ ಏನು ಯೋಜನೆಗಳು ಸೇರುತ್ತೋ ಅದನ್ನು ಬಂದು ಸ್ಟಾಪ್ ಮಾಡಲಿಕ್ಕೆ ಈ ಒಂದು ಅವರ ಬೇರೆ ಹೆಸರು ಇಟ್ಕೊಂಡು ಈ ಯೋಜನೆಯನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಯಾಕಂದರೆ ಗಾಂಧೀಜಿ ಹೆಸರಿನಲ್ಲಿದ್ದಕ್ಕಂಥ ಈ ಯೋಜನೆಯನ್ನು ಕೊಲ್ತಾ ಇದ್ದಾರೆ. ಯಾವ ಥರ RSS ಮತ್ತು BJP ಸೇರಿಕೊಂಡು ಗಾಂಧೀಜಿ ಅವ್ರನ್ನ ಕೊಂದು ಇವತ್ತು ಏನು ಗಾಂಧೀಜಿನ ಕೊಂದಂಥ ಗೋಡ್ಸೆ ಅವರ ಯೋಜನೆಯನ್ನು ಅವರು ಇವತ್ತು ತರಲಿಕ್ಕೆ BJP ಸರ್ಕಾರ ಇವತ್ತು ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆ ಖಂಡಿತವಾಗಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನು ಬಿಡೋದಿಲ್ಲ. ನಾವು ಈ ಯೋಜನೆಯ ಮರು ಸ್ಥಾಪನೆ ಮಾಡಲಿಕ್ಕೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ DK ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ನಮ್ಮ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರ ನೇತೃತ್ವದಲ್ಲಿ ಈ ಒಂದು ಆಂದೋಲನ ಹಮ್ಮಿಕೊಂಡಿದ್ದೀವಿ.